ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ 1000 ದಿನಗಳನ್ನು ಪೂರೈಸಿದ ಹಿನ್ನೆಲೆ ಸಂಭ್ರಮಾಚರಣೆಗಳ ಸಿದ್ಧತೆ ನಡೆದಿದ್ದರೂ ಕಾರ್ಯಕರ್ತರಲ್ಲಿ ನಿರೀಕ್ಷಿತ ಉತ್ಸಾಹ ಕಾಣಸಿಗದಿರುವುದು ಗಮನಾರ್ಹವಾಗಿದೆ. ಜನಸೇವೆಯಲ್ಲಿ ಸಾರ್ಥಕ 1000 ದಿನಗಳೆಂದು ಹೇಳಿಕೊಳ್ತಿದ್ರು, ಒಳಗಂಟಿನ ಬಣ ಬಡಿದಾಟ ಮಾತ್ರ ಕಡಿಮೆಯಾಗಿಲ್ಲ. 1000 ದಿನಗಳ ಸಂಭ್ರಮದ ನಡುವೆ ಸಿಎಂ ಹಾಗೂ ಡಿಸಿಎಂ ಬಣಗಳ ಮಧ್ಯೆ ಕಚ್ಚಾಟ ತೀವ್ರಗೊಂಡಿದೆ. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯರೇ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರಬೇಕು ಎಂಬ ನಿಲುವನ್ನು ಅವರ ಆಪ್ತ ಬಣ ಸ್ಪಷ್ಟಪಡಿಸಿದೆ. ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ನಂತರ ಬಣ ರಾಜಕೀಯ ಮತ್ತಷ್ಟು ಜೋರಾಗಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸರ್ಕಾರದ 1000 ಸಾಧನ ಸಂಭ್ರಮಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರದ ಹಲವು ಮಂತ್ರಿಗಳಿಗೆ ಭೂ ಗ್ಯಾರಂಟಿ ಕೊಡಲಾಗಿದೆ. ಇವರ ಸಂಭ್ರಮಾಚರಣೆ ವೇಳೆ ಕೆಟ್ಟ ಪದಗಳನ್ನು ಬಳಸೋದಿಲ್ಲ. ಆದರೆ ಜನರಿಗೆ ಸರ್ಟಿಫಿಕೇಟ್ ನೀಡುವ ಸಮಯ ಬರುತ್ತದೆ ಅಂತ ಅವರು ಹೇಳಿದ್ದಾರೆ. ಸುಧಾರಣೆಗಾಗಿ ನಡೆಯುತ್ತಿರುವ ಕಾರ್ಯಗಳನ್ನು ಪರಿಶೀಲಿಸಿ ಕಳೆದ ವರ್ಷ ಬಜೆಟ್ನಲ್ಲಿ ಎಷ್ಟು ಹೂಡಿಕೆ ಮಾಡಲಾಗಿತ್ತು ಮತ್ತು ಈ ವರ್ಷ ಎಷ್ಟು ಹೂಡಿಕೆ ಮಾಡಲಾಗಿದೆ ಎಂಬುದನ್ನು ಗಮನಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಸಿದ್ದು ಸರ್ಕಾರದ 1000 ದಿನದ ಸಂಭ್ರಮಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಇದು 1000 ದಿನಗಳ ಸಾಧನೆಯಲ್ಲ, ಸಾವಿನ ದಿನ ಅಂತ ಕಿಡಿಕಾರಿದ ಬಿಜೆಪಿ ನಾಯಕರು ಸರ್ಕಾರದ ವೈಫಲ್ಯಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜ್ಯವನ್ನ ಹುಡುಕರ ರಾಜ್ಯವನ್ನಾಗಿ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು. ಗಾಂಧೀಜಿಯವರ ತತ್ವಗಳಿಗೆ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ನಡೆದುಕೊಳ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ 1000 ದಿನಗಳ ಸಂಭ್ರಮಾಚರಣೆಯ ಹಿನ್ನೆಲೆ ಮಂಡ್ಯದ ಮಹಾವೀರ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕಾರ್ಯಕರ್ತರು ಖಾಲಿ ಟ್ರಂಕ್, ಖಾಲಿ ಚೊಂಬು, ಖಾಲಿ ಕರಟ ಹಿಡಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. 1000 ದಿನಗಳಲ್ಲಿ 1000 ಸಮಸ್ಯೆ ಎಂಬ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದ್ದು ಸರ್ಕಾರವನ್ನು ಧಿಕ್ಕಾರದ ಘೋಷಣೆಗಳಿಂದ ಕೂಗಿದ್ದಾರೆ. ಶಾಸಕ ಭೈರತಿ ಬಸವರಾಜ್ಗೆ ಹೃದಯ ಸಂಬಂಧಿ ತೊಂದರೆ ಕಾಣಿಸಿಕೊಂಡ ಹಿನ್ನೆಲೆ ಶ್ರೀ ಜಯದೇವ ಹೃದಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗೆ ದಾಖಲಿಸಲಾಗಿದೆ. ಇಸಿಜಿ ಪರೀಕ್ಷೆಯಲ್ಲಿ ವ್ಯತ್ಯಾಸ ಕಂಡುಬಂದ ಕಾರಣ ರಾತ್ರಿ ಇಡೀ ವೈದ್ಯರ ನಿಗಾದಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಆರೋಗ್ಯ ಪರೀಕ್ಷೆಗಳ ಬಳಿಕ ಭೈರತಿಯನ್ನ ಕೋರ್ಟಿಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಈ ವೇಳೆ ಅವರಿಗೆ ನ್ಯಾಯಾಂಗ ಬಂಧನವಾ ಅಥವಾ ಸಿಐಡಿ ಕಸ್ಟಡಿಯಾ ಎಂಬುದರ ಬಗ್ಗೆ ಇವತ್ತು ತೀರ್ಮಾನ ಆಗಲಿದೆ. ಕುಮಾರಸ್ವಾಮಿ ಲೇಔಟ್ನ ಚಂದ್ರನಗರದಲ್ಲಿ ರಸ್ತೆ ಮಧ್ಯೆ ಜೋತು ಬಿದ್ದಿದ್ದ ಮರ ತೆರವು ವಿಚಾರವಾಗಿ ಗಲಾಟೆ ನಡೆದಿದೆ. ಈ ವೇಳೆ ಮಾಜಿ ನಗರಸಭೆ ಸದಸ್ಯೆ ಇಂದ್ರಾಣಿ ಪತಿ ಟಿ. ಕುಮಾರ್ ಸಾರ್ವಜನಿಕರ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಬಿಎಂಟಿಸಿ ಬಸ್ಗಳ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಮರಗಳ ಕೊಂಬೆಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸುತ್ತಿತ್ತು. ಈ ವೇಳೆ ಸ್ಥಳದಲ್ಲಿದ್ದ ಪ್ರತಾಪ್ ರೆಡ್ಡಿ ಅವರೊಂದಿಗೆ ಟಿ. ಕುಮಾರ್ ವಾಗ್ವಾದ ಕೆಳೆದಿದ್ದಾರೆ. ಗಲಾಟೆ ತೀವ್ರಗೊಂಡಾಗ ಟಿ. ಕುಮಾರ್ ಹಲ್ಲೆ ನಡೆಸಿದ್ದಾರೆ. ಈ ಘಟನೆ ಸಂಬಂಧ ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಹಾಶಿವರಾತ್ರಿಯೊಂದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಹೈಕೋರ್ಟ್ ಅನುಮತಿ ಬೆನ್ನಲ್ಲೇ ಲಾಡ್ಲೆ ಮಶಾಕ್ ದರ್ಗಾವನ್ನು ಪೊಲೀಸ್ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾ ಸುತ್ತಲೂ ಪೊಲೀಸ್ ಸರ್ಪಗಾವಲು ಹಾಕಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಕಲಬುರಗಿ ಪ್ರಭಾರ ಡಿಐಜಿ ಡಾಕ್ಟರ್ ಶರಣಪ್ಪ ಎಸ್ಡಿ ಮತ್ತು ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಲಾಡ್ಲೆ ಮಶಾಕ್ ದರ್ಗಾವನ್ನು ಅಲ್ಲಿಗೆ ಭೇಟಿಯನ್ನು ನೀಡಿ ಭದ್ರತೆಯನ್ನು ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಗತ್ಯ ಮುಂಜಾಗ್ರತಾ ಕ್ರಮಗಳ ಕುರಿತು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿದೆ. ಗ್ರಾಹಕರ ಚಿನ್ನ ಕದ್ದ ಪ್ರಕರಣದಲ್ಲಿ ಗಿರಿನಗರದ ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್ ಬಂಧನಕ್ಕೀಡಾಗಿದ್ದಾರೆ. ಗ್ರಾಹಕರಿಗೆ ಸೇರಿದ ಒಟ್ಟು 2.787 ಕೆಜಿ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ. ಫೆಬ್ರವರಿ 2ರಂದು ಗ್ರಾಹಕರು ಚಿನ್ನ ಬಿಡಿಸಲು ಬಂದಾಗ ಮ್ಯಾನೇಜರ್ನ ಕಳ್ಳತನ ಬೆಳಕಿಗೆ ಬಂದಿದೆ. ಕದ್ದ ಹಣದಿಂದ ಆನ್ಲೈನ್ ಬೆಟ್ಟಿಂಗ್ ಮತ್ತು ಜೂಜಾಟ ನಡೆಸಿ ಹಣವನ್ನು ಹಾಳು ಮಾಡಿದ್ದಾನೆ. ಸದ್ಯ ಆರೋಪಿ ಕಿರಣ್ ಕುಮಾರ್ ಬಂಧನಕ್ಕೆ ಒಳಗಾಗಿದ್ದು 700 ಗ್ರಾಂ ಚಿನ್ನ ಜಪ್ತಿ ಮಾಡಲಾಗಿದೆ. ಬೆಂಗಳೂರು ಪೊಲೀಸರಿಂದ ತನಿಖೆಯನ್ನು ಮುಂದುವರಿಸಲಾಗಿದೆ. ಬೆಂಗಳೂರಿಗೆ ಖತರ್ನಾಕ್ ಲೇಡಿ ಗ್ಯಾಂಗ್ ಎಂಟ್ರಿ ಕೊಟ್ಟಿದ್ದು ಗುಂಪು ಕಟ್ಟಿಕೊಂಡು ಅಪಾರ್ಟ್ಮೆಂಟ್ಗಳಿಗೆ ನುಗ್ಗಿ ದರೋಡೆ ನಡೆಸ್ತಾ ಇದ್ದ ಗ್ಯಾಂಗ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ. ಯಶವಂತಪುರ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದೆ. 1 ಗ್ರಾಮ್ ಗೋಲ್ಡನ್ನ ಡಿಸೈನ್ ಓಲೆ ಸರ ಮಾಡಿಕೊಡ್ತೇವೆ ಅಂತ ಹೇಳಿಕೊಂಡು 6 ಮಹಿಳೆಯರ ಗ್ಯಾಂಗ್ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ಬಳಿಕ ಅಪಾರ್ಟ್ಮೆಂಟ್ನಲ್ಲಿರುವ ಒಂದು ಮನೆಯಿಂದ ಸುಮಾರು 40,000 ರೂಪಾಯಿ ನಗದು ಮತ್ತು ಚಿನ್ನಾಭರಣ ಕದ್ದಿದ್ದಾರೆ. ಬಳಿಕ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದಲ್ಲಿ ಗ್ಯಾಂಗ್ನ ಮಹಿಳೆಯರನ್ನು ಪೊಲೀಸರು ಬಂಧಿಸಿದ್ದಾರೆ.
ಪೆಟ್ರೋಲ್ ಬಂಕ್ನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ನಡೆಸಿದ ಘಟನೆ ಮೈಸೂರಿನಲ್ಲಿ ನಡೆದಿದೆ. ನಂಬರ್ ಪ್ಲೇಟ್ ಇಲ್ಲದ ಸ್ಕೋಡಾ ಕಾರ್ನಲ್ಲಿ 5 ದರೋಡೆಕೋರರು ಮಧ್ಯರಾತ್ರಿ ಪೆಟ್ರೋಲ್ ಹಾಕಿಸಿಕೊಳ್ಳುವ ನೆಪದಲ್ಲಿ ಬಂಕ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಳಿಕ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಅವರಿಗೆ ಮಚ್ಚು ಮತ್ತು ಚಾಕುವನ್ನು ತೋರಿಸಿ ಬೆದರಿಸಿ ಕೌಂಟರ್ನಲ್ಲಿದ್ದಂಥ ನಗದು ಹಣವನ್ನು ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದು ದೃಶ್ಯಾವಳಿಗಳನ್ನು ಆಧರಿಸಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎಡವಟ್ಟು ನಡೆದಿದೆ. 20 ಅಧಿಕಾರಿಗಳಿಗೆ ಬಡ್ತಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದ ವೇಳೆ ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿಯಾಗಿರೋ ಅಧಿಕಾರಿಗೂ ಬಡ್ತಿ ಕೊಡಲಾಗಿದೆ. ಎಚ್ಎಲ್ ನಾಗರಾಜ್ ಅವರು ಕೆಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಮಂಡ್ಯದಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ನಂತರ ಸ್ವಯಂ ನಿವೃತ್ತಿ ಪಡೆದು ಧಾರ್ಮಿಕ ಜೀವನಕ್ಕೆ ಪ್ರವೇಶಿಸಿ ಪ್ರಸ್ತುತ ವಿಶ್ವ ಒಕ್ಕಲಿಗ ಸಂಸ್ಥಾನ ಪೀಠಾಧಿಪತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಈಗ ನಿಶ್ಚಲಾನಂದನಾಥ ಸ್ವಾಮೀಜಿ ಎಂಬ ಹೆಸರಿನಲ್ಲಿ ಪರಿಚಿತರಾಗಿದ್ದಾರೆ. ಆದರೆ ಬಡ್ತಿ ನೀಡುವ ಪ್ರಕ್ರಿಯೆಯಲ್ಲಿ ನಿವೃತ್ತಿ ಪಡೆದವರನ್ನೂ ಪಟ್ಟಿಯಲ್ಲಿ ಸೇರಿಸಿರುವ ಅಧಿಕಾರಿಗಳ ತಪ್ಪಿನಿಂದ ಸ್ವಾಮೀಜಿಗೂ ಬಡ್ತಿ ಆದೇಶ ಹೊರಬಿದ್ದಿದೆ ಎಂಬುದು ಬಹಿರಂಗ ಆಗಿದೆ. ಹೊಸಕೋಟೆ ಅಪಘಾತದಲ್ಲಿ ಮೃತಪಟ್ಟ ಗಗನ್ ಕುಟುಂಬಸ್ಥರ ಸ್ಥಿತಿ ನೋಡಿದರೆ ಎಂಥವರಿಗಾದರೂ ಕರಳು ಹಿಂಡುತ್ತೆ. ಕೇವಲ 25,000 ರೂಪಾಯಿ ಸಂಬಳದಲ್ಲಿ ಇಡೀ ಕುಟುಂಬದ ಜವಾಬ್ದಾರಿ ಹೊತ್ತಿದ್ದ ಗಗನ್ ತಂಗಿಯ ಮದುವೆ ಮತ್ತು ಸ್ವಂತ ಮನೆ ಕಟ್ಟುವ ಕನಸು ಕಂಡಿದ್ದ. ಗಗನ್ ತಾಯಿ ಲಕ್ಷ್ಮೀದೇವಿಯವರು ದೃಷ್ಟಿಹೀನರಾಗಿದ್ದು ಮಗನೇ ಅವರ ಕಣ್ಣಾಗಿದ್ದ. ಪ್ರತಿದಿನ ತಾಯಿ ತೆಗೆದುಕೊಳ್ಳಬೇಕಾದ ಔಷಧಿಗಳಿಗೂ ಈಗ ಹಣವಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಯಸ್ಸಾದ ತಂದೆ ಮತ್ತು ಅವಿವಾಹಿತ ತಂಗಿಯ ಭವಿಷ್ಯ ಈಗ ಅಂಧಕಾರದಲ್ಲಿದೆ. ಹೋಗಿ ಬರ್ತೀನಿ ಅಂತ ಹೇಳಿ ಹೋದ ಮಗ ಶವವಾಗಿ ಬಂದಿರೋದನ್ನು ಕಂಡು ತಾಯಿ ಅನ್ನ ನೀರು ಬಿಟ್ಟು ಪಾಪ ಕಣ್ಣೀರಿಡ್ತಾ ಇದ್ದಾರೆ. ಹಾಡಹಗಲೇ ಮನೆ ಕಳ್ಳತನಕ್ಕೆ ಯತ್ನಿಸಿದ ಖದೀಮನನ್ನ ಗ್ರಾಮಸ್ಥರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಶಿವಮೊಗ್ಗದ ಸಾಗರ ತಾಲೂಕಿನ ಹೊಂಕೇರಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ರೈತರೊಬ್ಬರ ಮನೆಯಲ್ಲಿ ಕಿಟಕಿ ಬಾಗಿಲು ಮುರಿದು ಒಳನುಗ್ಗಿದ್ದ ಕಳ್ಳ ಬೆಲ್ಲ ಮಾರಾಟ ಮಾಡಿ ಕೂಡಿಟ್ಟಿದ್ದ ಸುಮಾರು 50,000 ರೂಪಾಯಿ ನಗದು ಹಾಗೂ ಚಿನ್ನಾಭರಣ ಕದ್ದಿದ್ದಾನೆ. ಬಳಿಕ ಪರಾರಿಯಾಗಲು ಯತ್ನಿಸಿದ ವೇಳೆ ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಆತ ಸಿಕ್ಕಿ ಬಿದ್ದಿದ್ದಾನೆ. ಕಳ್ಳತನ ಮಾಡ್ತಾ ಇದ್ದ ವೇಳೆ ಅನುಮಾನಗೊಂಡ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಖದೀಮನನ್ನ ಬೆನ್ನತ್ತಿ ಹಿಡಿದು ಸ್ಥಳದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಂತರ ಆರೋಪಿಯನ್ನ ಸಾಗರ ಗ್ರಾಮಾಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಂಗಳೂರಿನ ಬೆಳ್ತಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಹೀಲಿಯಂ ಗ್ಯಾಸ್ ಸೋರಿಕೆಯಾಗಿ ಅಂಗಡಿ ಭಸ್ಮ ಆಗಿದೆ. ಬೆಳ್ತಂಗಡಿ ನಗರ ಹೆರಾಜೆ ಕಾಂಪ್ಲೆಕ್ಸ್ನಲ್ಲಿ ಈ ಘಟನೆ ನಡೆದಿದೆ. ಶಾಪ್ನಲ್ಲಿ ಹೀಲಿಯಂ ತುಂಬಿದ ಬಲೂನ್ನಿಂದ ಗ್ಯಾಸ್ ಸೋರಿಕೆಯಾಗಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಕಿಡಿ ಹೊತ್ತಿರುವ ಶಂಕೆ ವ್ಯಕ್ತವಾಗಿದೆ. ಶಾಪ್ ಒಳಗಡೆ ಇದ್ದ ಎಲ್ಲ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಗಳೂರಲ್ಲಿ ಪೋಷಕರನ್ನ ಹತ್ಯೆಗೈದ ಆರೋಪಿ ರೋಹನ್ ಭಟ್ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದು ಮಾನಸಿಕವಾಗಿ ವಿಚಿತ್ರವಾಗಿ ವರ್ತಿಸುತ್ತಾ ಪೊಲೀಸರಿಗೆ ತನಿಖೆ ನಡೆಸಲು ಸವಾಲಾಗಿದ್ದಾನೆ. ಅಮೆರಿಕದಿಂದ ಬಂದಿರುವ ಈತನ ತಂಗಿ ಪೋಷಕರ ಸಾವಿಗಿಂತ ಹೆಚ್ಚಾಗಿ ಅಣ್ಣನ ಸ್ಥಿತಿಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು ಅಣ್ಣನ ವಿರುದ್ಧ ದೂರು ನೀಡಲು ನಿರಾಕರಿಸಿದ್ದಾರೆ. ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೀತಾ ಇದ್ದು ಎಚ್ಎಎಲ್ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಅರಣ್ಯ ಇಲಾಖೆ ವಿರುದ್ಧ ವಿಚಿತ್ರ ಪ್ರತಿಭಟನೆ ಮಾಡಿದ್ದಾರೆ. ಮೂಗಿಗೆ ಹತ್ತಿ ಹೂವಿನ ಮಾಲೆ ಹಾಕಿಕೊಂಡು ತರೀಕೆರೆ ಮೂಲದ ಗಂಧದ ಬೆಳೆಗಾರ ವಿಶ್ವಕುಮಾರ್ ಪ್ರತಿಭಟನೆ ನಡೆಸಿದ್ದಾರೆ. ಜಮೀನಲ್ಲಿರುವ ಗಂಧದ ಮರಕ್ಕೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ ಅಂತ ದಿನಕ್ಕೊಂದು ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕುಡಿದು ಕಾರು ಚಲಾಯಿಸಿದ ವ್ಯಕ್ತಿಯೊಬ್ಬ ಬೈಕ್ಗೆ ಡಿಕ್ಕಿ ಹೊಡೆದು ಪರಾರಿಯಾಗಲು ಯತ್ನಿಸಿದ ಘಟನೆ ಹಾಸನದ ಮಾಳಿಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮದ್ಯದ ಅಮಲಿನಲ್ಲಿ ವೇಗವಾಗಿ ಕಾರು ಚಲಾಯಿಸಿದ ಚಾಲಕ ಎದುರುಗಡೆಯಿಂದ ಬರ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದು ಸ್ಥಳದಿಂದ ಎಸ್ಕೇಪ್ ಆಗಲು ಪ್ರಯತ್ನಿಸಿದ್ದಾನೆ. ಅಪಘಾತದ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಡಿಕ್ಕಿ ಹೊಡೆದು ಓಡಿ ಹೋಗ್ತಿದ್ದ ಕಾರನ್ನ ಬೆನ್ನತ್ತಿದ ಗ್ರಾಮಸ್ಥರು ಕೆಲವೇ ದೂರದಲ್ಲಿ ವಾಹನವನ್ನು ತಡೆದು ಚಾಲಕನನ್ನ ಹಿಡಿದಿದ್ದಾರೆ. ಈ ವೇಳೆ ಕಾರು ಚಾಲಕನಿಗೆ ಸ್ಥಳೀಯರು ತರಾಟೆ ತೆಗೆದುಕೊಂಡಿದ್ದಾರೆ. ಕಸ ಸಂಗ್ರಹಿಸಲು ತೆರಳಿದ್ದ ಪೌರ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿದ ಘಟನೆ ಮೆಹಬೂಬ್ ನಗರದಲ್ಲಿ ನಡೆದಿದೆ. ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಕೊಡಬೇಕು ಅಂತ ತಿಳಿಸಿದ್ದಕ್ಕೆ 3 ವ್ಯಕ್ತಿಗಳು ಪೌರ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ಈ ವೇಳೆ ಕಾರ್ಮಿಕನ ಟಿ ಶರ್ಟ್ ಹರಿದು ಅವನಿಗೆ ಅವಮಾನವಾಗುವಂತೆ ವರ್ತಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಜಾದ್ ನಗರ ಪೊಲೀಸರು ಕ್ರಮ ಕೈಗೊಂಡು ಆರೋಪಿಗಳಾದ ಅಜ್ಜು ಮತ್ತು ನೂರ್ರನ್ನ ಬಂಧಿಸಿದ್ದಾರೆ. ಪೀಡಿತ ಪೌರ ಕಾರ್ಮಿಕರ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು ಇನ್ನೊಬ್ಬ ಆರೋಪಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ.
ಮಂಗಳೂರಲ್ಲಿ ಬಿಜೆಪಿ ಮುಖಂಡನ ಮನೆಗೆ ನುಗ್ಗಿ ದಾಂಧಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮಂಗಳೂರಿನ ಕೋಡಿಯಾಲ್ ಬೈಲ್ನಲ್ಲಿರುವ ಬಿಲ್ಡರ್ ಜಿತೇಂದ್ರ ಕೊಟ್ಟಾರಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ ಆರೋಪದ ಮೇಲೆ ಎನ್ಎಸ್ಯುಐ ಕಾರ್ಯಕರ್ತರಾದ ತನುಷ್ ಶೆಟ್ಟಿ ಮತ್ತು ಅಂಕಿತ್ ಶೆಟ್ಟಿಯನ್ನ ಬರ್ಕೆ ಪೊಲೀಸರು ಬಂಧಿಸಿದರು. ವಾಹನ ಓವರ್ಟೇಕ್ ಮಾಡಿದ ಕ್ಷುಲ್ಲಕ ಕಾರಣಕ್ಕೆ ಜಗಳ ಆರಂಭವಾಗಿ ಅದು ದಾಂಧಲೆಯಲ್ಲಿ ಅಂತ್ಯವಾಗಿತ್ತು ಅಂತ ಹೇಳಲಾಗಿತ್ತು. ಈ ಘಟನೆ ನಡೆದ 1.5 ವರ್ಷದ ನಂತರ ಈಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿತೇಂದ್ರ ಕೊಟ್ಟಾರಿ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಬಂಧಿತ ಯುವಕ ತನುಷ್ ಶೆಟ್ಟಿ ಮಂಗಳೂರು ನ್ಯಾಯಾಲಯದಲ್ಲಿ ನೀಡಿದ ಖಾಸಗಿ ದೂರಿನ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಚಿಕ್ಕಮಗಳೂರು ನಗರದ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರಿಗೆ ನಗರಸಭೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಜಯನಗರದ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟ್ ಪಕ್ಕದಲ್ಲಿ ಮದ್ಯ ವ್ಯಸನಿಗಳು ಎಸೆದಿದ್ದ ಕಸವನ್ನ ಬಾರ್ ಒಳಗೆ ಸುರಿಯುವ ಮೂಲಕ ಮಾಲೀಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ರಸ್ತೆ ಬದಿ ಕಾರ್ನಲ್ಲಿ ಕುಳಿತು ಕುಡಿಯುವವರಿಗೆ ಸಪ್ಲೈ ನೀಡುತ್ತಿದ್ದ ಬಾರ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅಧಿಕಾರಿಗಳು ಸ್ಥಳದಲ್ಲೇ 10,000 ರೂಪಾಯಿ ದಂಡ ವಿಧಿಸಿ ಪ್ಲಾಸ್ಟಿಕ್ ಹಾಗೂ ಗ್ಲಾಸ್ಗಳನ್ನು ಜಪ್ತಿ ಮಾಡಿದ್ದಾರೆ. ಕುಣಿಗಲ್ನಿಂದ ಚಿಕ್ಕಮಗಳೂರು ಮದುವೆಗೆ ಬಂದಿದ್ದ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗಿದ್ದಾಳೆ. ಬೇಲೂರಿ ಕಲ್ಕೆರೆ ಬಳಿ ಮಹಿಳೆಯ ಒಳ ಉಡುಪು, ಚಪ್ಪಲಿ ಮತ್ತು ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದೆ. ಪ್ರಿಯಾಂಕಾ 30 ಲಕ್ಷ ಮೌಲ್ಯದ ಒಡವೆಯನ್ನು ಧರಿಸಿದ್ಲು ಮತ್ತು ಈ ಒಡವೆ ಸಹ ನಾಪತ್ತೆಯಾಗಿರುವುದು ಕುಟುಂಬದ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರಿಯಾಂಕಾ ಕುಟುಂಬದವರು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಸ್ಪಂದನೆ ಮಾಡಲಿಲ್ಲ. ಅಲ್ಲದೆ ಅರೆಹಳ್ಳಿ ಮತ್ತು ಬೇಲೂರು ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುರುವಾರ ಬೆಳಗ್ಗೆ ಮದುವೆಗೆ ಅಂತ 5 ಗಂಟೆ ಕುಣಿಗಲ್ಲ ನಾನೇ ಬಸ್ ಹತ್ತಿದೆ. ಅಲ್ಲಿಂದ ಬಸ್ ಹತ್ತಿ ಮದುವೆಗೆ ಹೋಗಿದ್ದಾರೆ. ಚಿಕ್ಕಮಂಗ್ಳೂರು ಮದುವೆಗೆ ಹೋಗಿ ಮದುವೆನ ಮುಗಿಸ್ಕೊಂಡು ತಿರ್ಗಾ ಮಧ್ಯಾಹ್ನ 1:15 ನಾನೇ ಫೋನ್ ಮಾಡಿದೆ. ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಲು. ಆಯಿತು ಅಂದ್ಬಿಟ್ಟು ಸುಮ್ಮನೆ ಅಲ್ಲಿಂದ ಬೇಲೂರಿಗೆ ಹೋಗಿ ಬೇಲೂರಿಂದ ಕೈಮರಕ್ಕೆ ಹೋಗಿ ಮನೆಗೆ ಹೋಗಿದ್ದಾರೆ. ಅವ್ರ ತಾಯಿ ಮನೆ ಅದು. ಮನೆಗೆ ಹೋಗಿ ತಿರ್ಗಾ ಮನೇಲಿದ್ದೆ. 5:30-6 ಗಂಟೆಗೆ ತಿರ್ಗಾ ಫೋನ್ ಮಾಡಿದೆ. ಹೊಡ್ತಾ ಇದ್ದೀನಿ ಈಗ ಹೊಡ್ತೀನಿ ಅಂತ ಅವಳೇ ಫೋನ್ ಮಾತಾಡಿ ಹೊರಟ್ಲು. 6:30-6:45 ಬಿಟ್ಟಿದ್ದಾಳೆ ಕೈಮರನ. ಅಲ್ಲಿಂದ ಬೇಲೂರಿಗೆ ಬಂದಿದ್ದಾಳೆ. ಬೇಲೂರಿಗೆ ಬಂದ್ಮೇಲೆ ನಮಗೆ ನಾನು ತಿರ್ಗಾ ಎಲ್ಲೋ ಬರ್ತಾ ಇರಬೇಕು ಅಂತ ಸುಮ್ಮನಾದೆ. 8:30 ಫೋನ್ ಮಾಡಿದೆ. ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು. ಅತ್ತಿಂದ ಈಚೆಗೆ ನಮ್ಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ತಿರ್ಗಾ ಮಾರ್ನಿಂಗು ನೈಟೆಲ್ಲ ಕುಣಿಗಲ್ಗೆ ಬಂದು ಹುಡುಕ್ತೆ. ಏನೋ ಬಸ್ಸಲ್ಲಿ ಬರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗಿರ್ಬೋದು. ಎಲ್ಲ ಹತ್ತತ್ರಕ್ಕೆ ಬಂದಾಗ ಯಾರ್ದಾರ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಕುಣಿಗಲ್ಗೆ ಬಂದವನು ಬೆಳಗಾನ ಕುಣಿಗಲ್. ದಾಂಡೇಲಿ ತಾಲೂಕಿನ ಅಂಬಿಕಾನಗರ ಪವರ್ ಹೌಸ್ ದಾರಿಯಲ್ಲಿ ಅಪರೂಪದ ದೃಶ್ಯ ಕಂಡುಬಂದಿದ್ದು, ರಸ್ತೆ ಪಕ್ಕದ ಕಟ್ಟೆ ಮೇಲೆ ಚಿರತೆ ಮತ್ತು ಮರಿ ಶಾಂತವಾಗಿ ಕೂತು ವಿಶ್ರಾಂತಿ ಪಡಿತಾ ಇರುವ ದೃಶ್ಯ ಪ್ರಯಾಣಿಕರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಈ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಚಾಲಕರು ಹಾಗೂ ಪ್ರವಾಸಿಗರು ಎಚ್ಚರಿಕೆಯಿಂದ ವಾಹನ ಸಂಚರಿಸಬೇಕು ಅಂತ ಅರಣ್ಯ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಕರ್ಕೊಂಬಂದು ಬರ್ತೀನಿ ತಡಿ ಹೇಳೋದು ಹೋಗಿ. ಅವ್ರು ನಿಂತಾವಲ್ಲ ಇಷ್ಟೊಂದು ಪುಣ್ಯದಿಂದ. ಚಿರತೆಯೊಂದು ಬಾವಿಗೆ ಬಿದ್ದು ಹೊರಬರಲು ಸಾಧ್ಯವಾಗದೆ ಹರಸಾಹಸ ಪಟ್ಟಿದೆ. ತುಮಕೂರು ಜಿಲ್ಲೆ ತಿಪಟೂರಿನ ಕಾರ್ತಿಕ್ ಎಂಬುವವರ ತೋಟದ ಬಾವಿಗೆ ಆಕಸ್ಮಿಕವಾಗಿ ಬಿದ್ದ ಚಿರತೆಯೊಂದು ಮೇಲೆ ಬರಲಾರದೆ ಸಾವಿನ ಜೊತೆ ಹೋರಾಟ ನಡೆಸಿದೆ. ಸ್ಥಳೀಯರು ಚಿರತೆ ನೀರಿನಲ್ಲಿ ಮುಳುಗಬಾರದು ಅಂತ ಬಾವಿಯೊಳಗೆ ದೊಡ್ಡ ಮರದ ಕೊಂಬಿಯನ್ನು ಇಳಿಸಿದ್ದಾರೆ. ಸದ್ಯ ಆ ಮರದ ಕೊಂಬಿಯನ್ನೇ ಆಸರಿಯಾಗಿ ಹಿಡಿದುಕೊಂಡಿರುವ ಚಿರತೆ ಜೀವ ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದೆ. ಹೋಟೆಲ್ನ 4ನೇ ಮಹಡಿಯಿಂದ 20 ವರ್ಷದ ಯುವತಿ ಧುಮುಕಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನವದೆಹಲಿಯಲ್ಲಿ ನಡೆದಿದೆ. ಆದರೆ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಯುವತಿಯ ಜೀವ ಉಳಿದಿದೆ. ಇವತ್ತು ಬೆಳಗ್ಗೆ ಯುವತಿ 22 ವರ್ಷದ ಯುವಕನೊಂದಿಗೆ ಹೋಟೆಲ್ಗೆ ಚೆಕ್ ಇನ್ ಆಗಿದ್ಲು. ಬಳಿಕ ರೂಮ್ನಲ್ಲಿ ಇಬ್ಬರ ನಡುವೆ ತೀವ್ರ ವಾಗ್ವಾದ ಮತ್ತು ಕಿತ್ತಾಟ ನಡೆದಿದೆ. ಕಿತ್ತಾಟದ ನಂತರ ಯುವತಿ ರೂಮ್ ಬಾಗಿಲು ಹಾಕಿಕೊಂಡು ಕಿಟಕಿಯಿಂದ ಕೆಳಗೆ ಹಾರಲು ಯತ್ನಿಸಿದ್ದಾಳೆ. ಈ ವೇಳೆ ಅಕ್ಕಪಕ್ಕದ ಅಂಗಡಿಯವರು ಘಟನೆಯನ್ನು ಗಮನಿಸಿ ಆಕೆಯನ್ನು ರಕ್ಷಿಸಿದ್ದಾರೆ. ಯುವತಿ ಕೆಳಗೆ ಬಿದ್ದರೂ ಜೀವ ಹಾನಿಯಾಗದೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾಳೆ. ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮುಂಬೈನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಮೆಟ್ರೋ ಪಿಲ್ಲರ್ ಕುಸಿದು ಆಟೋ ಮತ್ತು ಕಾರ್ ಮೇಲೆ ಬಿದ್ದಿದ್ದು ಗಂಭೀರ ದುರಂತಕ್ಕೆ ಕಾರಣ ಆಗಿದೆ. ಮೆಟ್ರೋ ಪಿಲ್ಲರ್ನ ಸ್ಲ್ಯಾಬ್ ವಾಹನಗಳ ಮೇಲೆ ಬಿದ್ದ ಪರಿಣಾಮ 4 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ಘಟನಾ ಸ್ಥಳಕ್ಕೆ ತಕ್ಷಣ ರಕ್ಷಣಾ ಪಡೆಗಳು ಧಾವಿಸಿ ರಕ್ಷಣಾ ಕಾರ್ಯ ಆರಂಭಿಸಿದ್ದಾರೆ. ಗಾಯಾಳುಗಳನ್ನು ಆಂಬ್ಯುಲೆನ್ಸ್ಗಳಲ್ಲಿ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲು ಮಾಡಿಸಲಾಗಿದೆ. ಪ್ರೇಮಿಗಳ ದಿನಾಚರಣೆಯಂದೇ ಪ್ರೇಮಿಗಳಿಗೆ ನಂದಿ ಹಿಲ್ಸ್ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಜನದಟ್ಟಣೆ ನಿಯಂತ್ರಣ ಮತ್ತು ಶಾಂತಿಯನ್ನು ಕಾಪಾಡಲು ಸಂಜೆ 6 ಗಂಟೆಯವರೆಗೆ ನಂದಿ ಬೆಟ್ಟದತ್ತ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿಷೇಧಿಸುವಂತೆ ಆದೇಶ ಕೊಟ್ಟಿದ್ದಾರೆ. ನಂದಿ ಗಿರಿಧಾಮಕ್ಕೆ ವಾಹನಗಳ ಪ್ರವೇಶವೂ ಕೂಡ ನಿರ್ಬಂಧಿಸಲಾಗಿದೆ. ನಂದಿಕಲ್ಲಿ ಒಂದು ಇಂಪಾರ್ಟೆಂಟ್ ಪ್ರವಾಸಿ ಸ್ಥಳ ನಂದಿ ಹಿಲ್ಸ್ಗೆ ನಾವು 14th ವ್ಯಾಲೆಂಟೈನ್ಸ್ ಡೇ ಒಂದು DC ಸರ್ ಮುಖಾಂತರ ಆದೇಶ ಮಾಡಿ ಕ್ಲೋಸ್ ಮಾಡಿದ್ದೀವಿ. ಅದನ್ನು ಎಂಟ್ರಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಬೇಸಿಕ್ಲಿ ಈ ಆರ್ಡರ್ ಯಾಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಕೆ 2023 14 ಫೆಬ್ರವರಿ ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ಲ್ಯಾಂಡ್ ಲಾರ್ಡ್ ಆರ್ಭಟ ಜೋರಾಗಿದೆ. ಸಿನಿಮಾನ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರುವ ಬೆನ್ನಲ್ಲೇ ಆನೇಕಲ್ಗೆ ದುನಿಯಾ ವಿಜಯ್ ಪುತ್ರಿ ರಿತನ್ಯಾ ವಿಜಯ್ ಲಗ್ಗೆ ಇಟ್ಟಿದ್ದಾರೆ. ಆಟದ ಮೈದಾನದಿಂದ ಚಿತ್ರಮಂದಿರದವರೆಗೆ ನಡೆದ ಈ ಅದ್ಧೂರಿ ಎತ್ತಿನ ಬಂಡಿ ಮೆರವಣಿಗೆ ನೋಡುಗರ ಕಣ್ಣು ಕುಕ್ಕುವಂತಿತ್ತು. ನೆಚ್ಚಿನ ನಟಿಯನ್ನ ನೋಡಲು ಮುಗಿಬಿದ್ದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಜಯಘೋಷ ಕೂಗಿ ಸಂಭ್ರಮ ಪಟ್ಟಿದ್ದಾರೆ. ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಪ್ರೇಮಿಗಳ ದಿನದಂದು ಐ ಲವ್ ಯು ಅಂತ ಪ್ರಪೋಸ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಪ್ರೇಮಿಗಳ ದಿನವಾದ ಇವತ್ತು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಏನ್ ಗೊತ್ತಾ ಐ ಲವ್ ಯು ಅಷ್ಟೇ ಅಂತ ಹೇಳುವ ವಿಡಿಯೋವೊಂದರನ್ನ ರಚಿತಾ ರಾಮ್ ಅವರು ಪೋಸ್ಟ್ ಮಾಡಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಏನ್ ಗೊತ್ತಾ ಐ ಲವ್ ಯು ಅಷ್ಟೇ. ಏನ್ ಗೊತ್ತಾ ಐ ಲವ್ ಯು ಅಷ್ಟೇ. ಇಂದು ಪ್ರೇಮಿಗಳ ದಿನ. ಪ್ರೀತಿ ಪ್ರೇಮವನ್ನ ನಿವೇದಿಸಿಕೊಳ್ಳುವ ಪ್ರೇಮಿಗಳ ಜೊತೆ ಸಂಭ್ರಮಿಸುವ ದಿನ. ಪ್ರೇಮಿಗಳ ದಿನಾಚರಣೆ ಸಂಭ್ರಮ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕಳೆಗಟ್ಟಿದ್ದು ಪ್ರೇಮಿಗಳು ಈ ದಿನವನ್ನ ತಮ್ಮ ಸಂಗಾತಿ ಜೊತೆಗೆ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಎಕ್ಸ್ಟ್ರೋವರ್ಟ್, ಸೊ ನಮ್ಮದು ಲವ್ ಮ್ಯಾರೇಜ್. ಮದುವೆ ಆಗಿ 1.5 years. ಬಟ್ ಲವ್ ನಾವು ಕಾಲೇಜ್ ಫ್ರೆಂಡ್ಸ್ ಆಗಿದ್ವಿ. ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಇಬ್ಬರು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅನ್ಕೊಂಡು ಹಂಗೆ. ನನ್ನ ಪ್ರಕಾರ ಲವ್ ಅಂದರೆ ಅಂಡರ್ಸ್ಟ್ಯಾಂಡಿಂಗು, ಕಾಂಪ್ರಮೈಸ್ ಅನ್ನೋದೆಲ್ಲ. ಅಂದರೆ ಕೆಲವೊಂದು ಸರಿ ನಾವು ಫುಲ್ ಕಾಂಪ್ರಮೈಸ್ ಮಾಡಬೇಕು, ಕೆಲವೊಂದು ಸರಿ ಅವ್ರು ಮಾಡ್ತಾರೆ. 50-50 ಅಂತ ಇರಲ್ಲ. ಕೆಲವೊಂದ್ಸಲ ನಾವೇ 100% ಇರುತ್ತೆ, ಕೆಲವೊಂದ್ಸಲ ಅವ್ರು 100% ಇರುತ್ತೆ. ಲವ್ ಅಂದರೆ ಪ್ರೀತಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು. ಪ್ರೀತಿಗಿಂತ ಅರ್ಥ ಚೆನ್ನಾಗಿ ಮಾಡ್ಕೋಬೇಕು, ನಂಬಿಕೆ ಇರಬೇಕು. ಆಮೇಲೆ ಬರೀ ಖುಷಿ ಜೊತೆಲಿರೋದಲ್ಲ, ಕಷ್ಟದಲ್ಲೂ ಜೊತೆಲಿರಬೇಕು. ಅದನ್ನ ಲವ್ ಅಂತ ಹೇಳ್ತೀನಿ. ಬರೀ ನಾವು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ ಕೊಲೀಗ್ಸ್ ಆಗಿ. ಸೊ ಸ್ಟಾರ್ಟಿಂಗ್ ಒಂದು 3 years ಕೆಲಸ ಮಾಡಿದ್ದೀನಿ. ಒಬ್ರಿಗೊಬ್ರಿಗೆ ಅಷ್ಟು ಪ್ರೀತಿ ಅಂತ ಅನಿಸಿಲ್ಲ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಗೊತ್ತಿಲ್ಲ ಆ ವ್ಯಕ್ತಿ ಮೇಲೆ. ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದ ಪ್ರೀತಿ ಪ್ರೇಮಿಗಳ ದಿನದಂದೇ ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಹೆಣವಾಗಿ ಅಂತ್ಯವಾಗಿದೆ. ಸಿಯಾ ಎಂಬ ಮಹಿಳೆ ಭೋಪಾಲ್ ನಿವಾಸಿ ಸಮೀರ್ ಎಂಬಾತನನ್ನು ಲವ್ ಮಾಡ್ತಾ ಇದ್ಲು. ಆದರೆ ಆತನಿಗೆ ಮೊದಲೇ ಮದುವೆ ಆಗಿ 2 ಮಕ್ಕಳಿರುವ ವಿಷಯ ಗೊತ್ತಿರೋದಿಲ್ಲ. ಮದುವೆ ಆಗೋಣ ಅಂತ ಪಟ್ಟು ಹಿಡಿದು ಜಗಳ ಆಡಿದ್ದಾಳೆ. ಇದಕ್ಕೆ ಕೋಪಗೊಂಡ ಸಮೀರ್ ತನ್ನ ಕುಟುಂಬ ಸದಸ್ಯರ ನೆರವಿನಿಂದ ಸಿಯಾಳನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದನು. ಸಾಕ್ಷ್ಯ ನಾಶಪಡಿಸಲು ಶವವನ್ನು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಾಕಿ ನಿರ್ಜನ ಪ್ರದೇಶದಲ್ಲಿದ್ದ ಸೆಪ್ಟಿಕ್ ಟ್ಯಾಂಕ್ನೊಳಗೆ ಎಸೆದಿದ್ದ. ಫೆಬ್ರವರಿ 12ರಂದು ಭೋಪಾಲ್ನ ನಿಶಾತ್ಪುರ ಪ್ರದೇಶದಲ್ಲಿ ಸೆಪ್ಟಿಕ್ ಟ್ಯಾಂಕ್ನಿಂದ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾದ ಈ ಘೋರ ಕೃತ್ಯ ಬೆಳಕಿಗೆ ಬಂದಿದೆ. 2026ರ T20 ವಿಶ್ವಕಪ್ನ ಬಹು ನಿರೀಕ್ಷಿತ ಪಂದ್ಯಕ್ಕಾಗಿ ಇಡೀ ಕ್ರಿಕೆಟ್ ಜಗತ್ತೇ ಕಾದು ಕುಳಿತಿದೆ. ನಾಳೆ ಇಂಡಿಯಾ ಪಾಕಿಸ್ತಾನದ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ.
ಶ್ರೀಲಂಕಾದ ಕೊಲಂಬೋದ ಆರ್ ಪ್ರೇಮದಾಸ ಮೈದಾನದಲ್ಲಿ ಬದ್ಧ ಬೈರಿಗಳ ಕಾಳಗ ನಡೆಯಲಿದೆ. ಉಭಯ ತಂಡಗಳು ಈ ಟೂರ್ನಿಯಲ್ಲಿ ಎ ಗುಂಪಿನಲ್ಲಿ ಸ್ಥಾನ ಪಡೆದಿದ್ದು ಪ್ರಸ್ತುತ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲೆರಡು ಸ್ಥಾನಗಳಲ್ಲಿವೆ. ಭಾರತ ಮೊದಲ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ ಎರಡನೇ ಸ್ಥಾನದಲ್ಲಿದೆ. ಇದೀಗ ತಮ್ಮ ಮೂರನೇ ಪಂದ್ಯದಲ್ಲಿ ಎರಡೂ ತಂಡಗಳು ಎದುರು ಬದಲಾಗ್ತಾ ಇದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡಕ್ಕೆ ಸೂಪರ್ 8 ಸುತ್ತಿನ ಟಿಕೆಟ್ ಅಧಿಕೃತವಾಗಿ ಸಿಗಲಿದೆ. ಭಾರತ ಹಾಗೂ ಪಾಕಿಸ್ತಾನ ನಡುವಿನ T20 ವಿಶ್ವಕಪ್ ಪಂದ್ಯ ನಾಳೆ ಸಂಜೆ 7 ಗಂಟೆಗೆ ಆರಂಭ ಆಗಲಿದೆ.